ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಏನ್ರಿ ಮುಂಜಾನೆ ಇಷ್ಟು ಜಲ್ದಿ ಯಾಕಡೆ ಹೊಂಟಿನ ಅಂತ ತಿಳ್ಕೊಳೈತ್ರೇನ್ರಿ. ನಾವು ಹೊಂಟಿ ನೋಡ್ರಿ ಬೀದರ್ ಮೈಲಾರ್ಕ. ಮನ್ಯಾಗ ಬಾಯ್ ಹೇಳಕೇಶನ್ ಹೊಂಟ್ಬಿಟ್ರಿ. ಸುಲ್ತಾನ್ಪುರ್ ಸರ್ಕಲ್ಗೆ ಬಂದು ನೋಡ್ರಿ. ಈಗ ಇಲ್ಲಿ ನಮಗೋಸ್ಕರ ನಮ್ಮ ಫ್ರೆಂಡ್ ವೇಟ್ ಮಾಡ್ಲಾಗತ್ತಾರ್ರಿ. ಅವರು ನಮ್ಮ ಜೊತೆನೇ ಬರೋರು ಅದಾರ್ರಿ. ಆಯ್ತು ರೀ, ಅವ್ರಿಗೆ ಮೀಟ್ ಮಾಡಿ ಅವ್ರು ನೋಡ್ರಿ ನಮ್ಮ ಕಡೆ ನೋಡಿ ಸ್ಮೈಲ್ ಮಾಡತ್ತಾರ್ರಿ. ಈಗ ಇಬ್ರು ಕಲ್ತು ಹೊಂಟಿವ್ರಿ. ಈಗ ಆಟೋಕ ಮುಂದೊಬ್ಬರು ಬರ್ತಾರ್ರಿ. ಅವ್ರಿಗೆ ಪಿಕಪ್ ಮಾಡ್ಕೊಂಡು ಕೇಶಿಂದ ಹೋಗ್ತೀವ್ರಿ. ಆಯ್ತು ಬಂದವ್ರು ನೋಡ್ರಿ, ಅವರು ಮೂವರ ಕಲ್ತು ಹೊಂಟು ಬಿಟ್ಟಿವ್ರಿ. ಈಗ ಆಯ್ತು ರೀ, ನಾವು ಹಿಂಗೆ ಕುಂತು ಬರೋದ್ರೊಳಗೆ ಸುಲ್ತಾನ್ಪುರ ರೈಲ್ವೆ ಸ್ಟೇಷನ್ನೇ ಬಂತ್ರಿ. ಬಾಳಿ ನಿಂತೀವಿ ನೋಡ್ರಿ ಟಿಕೆಟ್ ತೊಗೊಳಕ್ಕೆ. ಆಯ್ತು ಟಿಕೆಟ್ ತೊಗೊಂಡಿವಿ, ಟ್ರೈನು ಬಂದೇ ಬಿಡ್ತೀರಿ. ಏನಿಲ್ರಿ, ಭಾಳ ಸಸ್ತಾ ಅದ ರೀ. ಒಬ್ರಿಗೆ ಸುಲ್ತಾನ್ಪುರ ರೈಲ್ವೆ ಸ್ಟೇಷನ್ಲಿಂದ ಖಾನಾಪುರ ರೈಲ್ವೆ ಸ್ಟೇಷನ್ಗೆ 25 ರೂಪಾಯಿ ಟಿಕೆಟ್ ಅದ ರೀ. ಭಾಳ ಚೀಪ್ ಅದ ರೀ. ಮತ್ತು ಟೈಮ್ನು ಭಾಳ ಕನ್ವೀನಿಯೆಂಟ್ ಅದ ರೀ. ಪರ್ ಡೇ 4 ಟ್ರೈನ್ ಅದಾವ್ರಿ ಹೋಗ್ಲಿಕ್ಕೆ. ನೋಡ್ರಿ ಮಾತಾಡೋದ್ರಾಗೆ ಸೀದಾ ಕಮಲಾಪುರ ಸ್ಟೇಷನ್ನೇ ಬಂತ್ರಿ. 2 ಸ್ಟೇಷನ್ ಮಿಸ್ ಅದ ರೀ, ಕುರಿಕೋಟ ಮಾಗಾವ. ಆರಾಮ್ಸೆ ನಾವೇನಪ್ಪ ಅಂತಂದ್ರೆ ಟ್ರಾವೆಲ್ ಮಾಡ್ಬೋದ್ರಿ. ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ಬೋದ್ರಿ. ಭಾಳ ಖಾಲಿ ಇರ್ತದೆ ರೀ. ನಾವೇನಪ್ಪ ಅಂತಂದ್ರೆ ಸೀಟ್ ಖಾಲಿ ಇದ್ರೂ ನಾವು ನಿಂತ ಕೇಶಿನ ಹೊಂಟಿವಿ ನೋಡ್ರಿ, ಮಸ್ತಿ ಮಾಡ್ಕೊತ. ಅಂಬದ್ರಾಗ ಮರಗುತ್ತಿ ಟನಲೇ ಬಂದುಬಿಡ್ತ್ರಿ. ಸುಮಾರು 2.5 ಕಿಲೋಮೀಟ್ರ್ ಲೆಂತ್ ಅದ ರೀ ಇದು ಟನಲ್. ಈ ನಮ್ಮ ಸೈಡ್ರಿ ಇದೊಂದು ಅಮೇಝಿಂಗ್ ಅಂತೇಳಿ ಹೇಳ್ಬೋದ್ರಿ. ಮಸ್ತ್ ಫೀಲ್ ಆಗ್ತದೆ ರೀ. ಸುಮಾರು ಒಂದು 2.5 ನಿಮಿಷ ಟ್ರಾವೆಲ್ ಟೈಮ್ ಅದ ರೀ ಟನಲ್ದಾಗ. ನಮ್ಮದು ಒಂದಿರ್ಲಂತೇನಪ್ಪ ಅಂತಂದ್ರೆ ಥಂಬ್ ಅಪ್ ಮಾಡ್ಕೇಸಿ ಒಂದು ಸೆಲ್ಫಿ ವಿಡಿಯೋ ಹಾಕೇ ಬಿಟ್ಟಿವಿ ನೋಡ್ರಿ. ಸಣ್ಣ ಹಳ್ಕಡೆ ಸ್ಟೇಷನ್ನೇ ಬಂತು ನೋಡ್ರಿ. ಜಸ್ಟ್ ಆಯಿತು. ಸುಮಾರು ಅಮಾವಾಸ್ಯೆ ಅದ ಅಂತ ಹೇಳಿ ಭಾಳ ಜನ ಇರ್ತಾರೆ ರೀ. ಮತ್ತು ನಾರ್ಮಲ್ ಟೈಮ್ನಾಗಂತೂ ಅಷ್ಟು ಜನನೇ ಇರಂಗಿಲ್ಲ ರೀ. ನೀವು ಬೀದರ್ಗೆ ಹೋಗ್ಬೇಕಂತಂದ್ರೆ ಭಾಳ ಇದು ರೀ. ಈಗ ಹುಮ್ನಾಬಾದ್ ಓವರ್ ಬ್ರಿಡ್ಜ್ ರೀ, ಇದು ನೆಕ್ಸ್ಟ್ ಸ್ಟೇಷನ್ ಹುಮ್ನಾಬಾದ್ ಸ್ಟೇಷನ್ ರೀ. ಫ್ಯಾಮಿಲಿ ಜೊತೆನೂ ಹೋಗ್ಬೋದು ರೀ. ಭಾಳ ಕ್ರೌಡ್ ಇರಂಗಿಲ್ಲ, ಏನಿರಂಗಿಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಕೊತ ಹೋಗ್ಬೋದು ನೋಡ್ರಿ. ಬಟ್ ಸಂಡೇ ಆಫ್ ಡೇ ಇರ್ತದೆ ರೀ ಟ್ರೈನಿಗೆ, ಸಂಡೇ ಇರಂಗಿಲ್ಲ ನೋಡ್ರಿ. ನೆಕ್ಸ್ಟ್ ಒಂದು ದೊಡ್ಡ ಹಳ್ಕಡೆ ಸ್ಟೇಷನ್ನೇ ಬಂತ್ರಿ. ನೀವು ಅಮಾಸಿಗೆ ಹೋದ್ರೆ ಸ್ವಲ್ಪ ಜನ ಇರ್ತಾರೆ ರೀ. ಬಟ್ ಬಾಕಿ ಟೈಮ್ದಾಗಂತೂ ನಿಮ್ಗೆ ಅಷ್ಟು ಕ್ರೌಡ್ ಇರಂಗಿಲ್ಲ. ನೀವು ಆರಾಮ್ಸೆ ಏನಪ್ಪ ಅಂತಂದ್ರೆ ಬೆಟ್ರ್ ನೀವು ಟ್ರಾವೆಲ್ ಮಾಡ್ಬೋದು ನೋಡ್ರಿ. ಕಣಜಿ ಸ್ಟೇಷನ್ ಬಂತು. ಕಣಜಿ ಸ್ಟೇಷನ್ ಆಗೋದು ನೆಕ್ಸ್ಟ್ ಸ್ಟೇಷನ್ನೇ ನಮ್ಮ ಡೆಸ್ಟಿನಿ ಸ್ಟೇಷನ್ ರೀ, ಖಾನಾಪುರ ಸ್ಟೇಷನ್. ಬಂದೇ ಬಿಡ್ತು ನೋಡ್ರಿ ನಮ್ಮ ಡೆಸ್ಟಿನಿ ಸ್ಟೇಷನ್ ಖಾನಾಪುರ. ಇದು ಆದ ನಂತರ ಬರೋ ಸ್ಟೇಷನ್ ಬೀದರ್ ರೀ. ನಮ್ಗಲ್ಲಿ ಹೋಗೋ ಅವಶ್ಯಕತೆ ಇಲ್ರಿ, ಇಲ್ಲೇ ನಾವು ಇಳ್ಕೊಂಡು ಬಿಟ್ಟಿವ್ರಿ. ಸೀದಾ ಇಲ್ಲಿ ಇಳ್ಕೊಂಡು ಸೀದಾ ಹೊರಗೆ ಹೊಂಟಿವ್ರಿ ಸ್ಟೇಷನ್ಲಿಂದ ಹೊರಗೆ ಹೊಂಟು ಅಲ್ಲಿ ಏನಪ್ಪ ಅಂತಂದ್ರೆ ಆಟೋ ಮಾಡ್ಕೊಂಡು ನಾವು ಗುಡಿಗೆ ಹೋಗ್ಬೇಕ್ರಿ. ಆಟೋಕ್ಕೆ ಏನಪ್ಪ ಅಂದ್ರೆ ಒಬ್ಬರಿಗೆ 20 ರೂಪಾಯಿ ಆಗ್ದ ರೀ. ಸೀದಾ ನಿಮ್ಗೆ ಗುಡಿ ಎದುರೇ ಒಯ್ದು ಬಿಡ್ತಾರೆ ರೀ. ಆಯ್ತು ರೀ, ಇಲ್ಲಿಂದ ಹೊಂಟು ಬಿಟ್ಟಿವ್ರಿ. ಆಟೋದಿಂದ ಕುಂತೀವ್ರಿ. ಅಲ್ಲಿ ನಮ್ಮ ಊರನವ್ರೊಬ್ಬರು ಸಿಕ್ಬಿಟ್ರಿ ಆಟೋದಾಗ. ನಾವು ಮೂವರು ಮತ್ತು ಅವ್ರೊಬ್ಬರು 4 ಜನ ಹೊಂಟು ಬಿಟ್ಟಿವ್ರಿ ಸೀದಾ ಆಟೋದಾಗ. ಸುಮಾರು ಒಂದು 2 ಕಿಲೋಮೀಟ್ರ್ ಆಗ್ತದೆ ರೀ ಗುಡಿ. ಆಯ್ತು ರೀ, ಈಗ ಸೀದಾ ಗುಡಿದ ಮೇನ್ ಗೇಟ್ ಸಮೀಪ ಬಂದ್ಬಿಟ್ಟಿವ್ರಿ. ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲ ಹವಾಮಲಿನ ಮುತ್ತರ ಪೋಸ್ಟ್ನು ಕಾಣತ್ತದ್ರಿ. ಇಲ್ಲಿ ಕೂಡ ಅವ್ರ ಪೋಸ್ಟ್ಗಳು ಅದಾವ ನೋಡ್ರಿ. ಆಗೋರಿ ಅಲ್ಲ ಹಳದಿ ಕಮಾನ್ ಏನು ಕಾಣತ್ತದಲ್ರಿ, ಅದೇ ನೋಡ್ರಿ ಮೇನ್ ಗೇಟ್ ರೀ. ಇದ್ರಾಗ ಎಂಟ್ರೆನ್ಸ್ ಆಗ್ಬೇಕ್ರಿ ನಾವು. ಸೀದಾ ಏನಪ್ಪ ಅಂತಂದ್ರೆ ಗುಡಿ ಬಲ್ಲಿ ಹೋಗ್ತೀವ್ರಿ ನೋಡ್ರಿ. ಅಲ್ಲ ಅವ್ರ ಊರ ಕಾಣವ್ರು, ಅವ್ರ ಊರ ಅಣ್ಣವ್ರಿ ಹಿಂದೆ ಕುಂತಾರೆ ಚಸ್ಮಾ ಹಾಕೊಂಡವ್ರು. ಎಲ್ರಿಕಂತ ಹೊಂಟಿವ್ರಿ. ಅವ್ರ ಮಗಳ್ರಿ ಆರಾಮ್ ಹೊಂಟಿವ್ರಿ. ಆಯ್ತು ಗುಡಿನೇ ಬಂತ್ರಿ. ಸೀದಾ ನಮ್ದು ಏನಪ್ಪ ಅಂತಂದ್ರೆ ಮೈಲಾರಲಿಂಗೇಶ್ವರ ಗುಡಿ ರೀ. ದಕ್ಷಿಣ ಕಾಶಿ ಅಂತೇಳಿ ಕರೀತಾರ್ರಿ. ಶಿವನ ಸ್ವರೂಪನೇ ಇವ್ರಿ. ಇದು ಫ್ರಂಟ್ ಗೇಟ್ ರೀ, ಗುಡಿದು ಮುಂಭಾಗದ ಬಾಗಿಲ್ಕದು. ಇದು ಎಂಟ್ರೆನ್ಸ್ ಬಿ ಅಂತ ಅನ್ಬೋದ್ರಿ ಇದಕ್ಕೆ ನೋಡ್ರಿ. ಬಂದು ಸೀದಾ ಪಾಳಿ ನಿಂತು ಬಿಟ್ಟಿವ್ರಪ್ಪ. ನಾವು ಮುಂಜಾನೆ ಎಲ್ಲ ಭಾಳ ಜನ ಏನಪ್ಪ ಅಂತಂದ್ರೆ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ. ಅಂದರೆ ಹಿಂದಿನ ದಿವಸ ಬಂದು ಗುಡಿ ಒಳಗೆ ಹಾಲ್ಟ್ ಮಾಡ್ತಾರೆ ರೀ. ಮುಂಜಾನೆ 8-8:30 ಆದ ನಂತರ ನಾವಲ್ಲಿ ಏನಪ್ಪ ಅಂತಂದ್ರೆ 10 ತನಕ ಇದ್ದೇವಲ್ರಿ. ಜನ ಅಷ್ಟು ಇದ್ರಿಲ್ಲ, ಎಲ್ಲ ಮುಂಜಾನೆ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿತ್ರಿ. ನಮ್ದೊಂದು ಅರ್ಧ ಗಂಟೆದೊಳಗೆ ದರ್ಶನ ಆಗ್ಬಿಡ್ತೀರಿ ನೋಡ್ರಿ. ಎಷ್ಟು ಜನ ಅದ ರೀ. ನೆಕ್ಸ್ಟ್ ಟೈಮ್ ಹೋದಂಗೆ ಜಾಸ್ತಿ ಜನ ಆಗ್ತದ್ರಿ. ಶಿವ ಮೈಲಾರವಲ್ಲ ಎಳ್ಕೊಟ್ಟೆಳ್ಕೋಟೆ, ಶಿವ ಮೈಲಾರವಲ್ಲ ಎಳ್ಕೊಟ್ಟೆಳ್ಕೋಟೆ.
ಹೇಳ್ಕೊಟ್ಟಿ ಗರ್ಭಗುಡಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಗುಡಿ ಸುತ್ತ ಹಾಕ್ಲಿಗತ್ತೀವಿ ನೋಡ್ರಿ. ಮೈಲಾರದಯ್ಯ ಮನ ನೀಡಿದಂಥ ಮನುಜರ ಮರಿಬ್ಯಾಡು, ಮನೆ ದೇವರು ನೀನಂತ ಮಣಿದು ಬಂದವರ ಕೈಯ ಬಿಡಬ್ಯಾಡು. ನಿಮ್ಗೆಲ್ಲ ನೋಡಿದ್ರೆ ಬಂಡಾರೆ ಕಾಣಿಸ್ತೀರಿ, ಅದಕ್ಕಾಗಿ ಮೈಲಾರಲಿಂಗಗ ಬಂಡಾರದ ಬಡೆ ಅಂತನೂ ಕರೀತಾರ್ರಿ. ಇಲ್ಲಿ ನೋಡ್ರಿ ಕಲ್ಲು ಕಾಣಿಸ್ತದ, ಕಲ್ಲ ಎರಡೇ ಬಟ್ನೆಗೆ ಎತ್ತದ್ರ ನೀವು ಅನ್ಕೊಂಡಿದ್ದು ಆಗ್ತದಾಗಲ್ಲ ಅಂತ ಹೇಳ್ತದತ್ರಿ. ಇದು ಗರ್ಭಗುಡಿ ಹಿಂದಭಾಗದಾಗ ಇರ್ತದ್ರಿ. ಇಲ್ಲಿ ಗರ್ಭಗುಡಿ ಮುಂಭಾಗದಾಗ ನಾಗರ ದೇವಸ್ಥಾನ ಅದ ರೀ. ಈಗ ನಮ್ಮ ದರ್ಶನ ಮುಗಿಸ್ಕೊಂಡಿದ್ದಲ್ರಿ, ಹೊರಗೆ ಬಂದ್ಬಿಟ್ಟಿವಿ ನೋಡ್ರಿ. ಈಗ ಹೊರಗಿನ ಗೇಟ್ನಾಗ ಫ್ರಂಟ್ ಗೇಟಿಗೆ ಬಂದ್ಬಿಟ್ಟಿವ್ರಿ ಹೊರಗೆ. ಇಲ್ಲಿ ಹೊರಗೆ ಬರೋ ತನಕ ನಮ್ಗಿಲ್ಲಿ ಪರಿಚಯ ಇದ್ರ ನಮ್ಮ ಫ್ಯಾನ್ಸ್ ನೋಡ್ಕೇಶನ್ ಕೈ ಮಾಡ್ಲತ್ತಾರ್ರಿ. ಅವ್ರು ಕಾಣೋರು ಬುರ್ಬುರ್ ಪೋಚರಿ ಇಲ್ಲಿ ಬಂದ್ರು ನೋಡ್ರಿ. ಇವ್ರು ನಾವ್ದೊಂದು ವಿಡಿಯೋ ಇರ್ಲಿ ಅಣ್ಣ ನಿಮ್ದು ಯೂಟ್ಯೂಬ್ ಚಾನಲ್ದಾಗ ಅಂತ ಕೇಳಕೇಶನ್ ಕೈ ಮಾಡತ್ತಾರ ನೋಡ್ರಿ. ಮೈಲಾರದಯ್ಯ ಮನ ನೀಡಿದಂಥ ಮನುಜರ ಮರಿಬ್ಯಾಡು, ಮನೆ ದೇವರು ನೀನಂತ ದರ್ಶನ ಮುಗಿತು ಎಲ್ಲ ಮುಗಿತ್ರಿ. ಮತ್ತೆ ಹೊಳ್ಳಿ ಲೊಕೇಶನ್ ಹೊಂಟೇವ್ರಿ. ಆಟೋದವ ಯಾಕೆ ಹೋಣ ವಿಡಿಯೋ ಮಾಡಕತ್ತೆ ಕೇಳಿದ್ರಿ ಆಟೋದವ. ಇಲ್ಲ ನಾ ಹಿಂಗ ಇದ್ರ ಬಗ್ಗೆ ಒಂದು ಇದು ಮಾಡ್ಲಾತೀನಿಪ್ಪ ಯೂಟ್ಯೂಬ್ ಹಾಕಸಲಕ್ಕ ಅಂತ ಅಂಬುದು. ಓಕೆ ಅಣ್ಣ ಓಕೆ ಅಂತ ಹೇಳತ್ತ ಅವನು ಆತ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರಿ ಚಾನಲ್ನ. ಸೀದಾ ಮತ್ತೆ ಹೊಳ್ಳಿ ಸ್ಟೇಷನ್ ಹೊಂಟಿವ್ರಿ. ಈಗ ನಾವು ಯಾವ ಟ್ರೈನಿಗೆ ಬಂದಿವಲ್ರಿ, ಹೊಳ್ಳಿ ಅದೇ ಟ್ರೈನಿಗೆ ವಾಪಸ್ ಕಲಬುರಗಿಗೆ ಬಂದೆವು. 1 ಗಂಟೆಗೆ ಕಲಬುರಗಿ ಬಂದೇವು ನೋಡ್ರಿ. ಮತ್ತೆ ಹೊಳೆ ಖಾನಾಪುರ ಸ್ಟೇಷನ್ಕ ಬಾಯ್ ಬಾಯ್ ಖಾನಾಪುರ್. ಆಯ್ತ್ರಿ ಮತ್ತೇನ್ರಿ ಟ್ರೈನ ಸುಮ್ ಕುಂತ ಟೈಮ್ ಪಾಸ್ ಮಾಡಮ್ಮ ಅಂತ ಹೇಳಪ್ಪ ಅಂತಂದ್ರ ಬೇಳಪುರಿ ತಿಲ್ಲತ್ತಿ ನೋಡ್ರಿ. ಬರ್ರಿ ತಿಮ್ಮಮ್ಮ ಬೇಳಪುರಿ. ಮಮ್ಮೋರ್ ಇಲ್ಲಿ ಹೇಳಿ ತಿನ್ನ ಹುಮ್ದಾಬಾದ್ಗೆ ಹೋಗಿ ವೀರಭದ್ರೇಶ್ವರ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಹೇಳಿಗತ್ತಾರ ನೋಡ್ರಿ. ಇದ್ರಾಗ 50% ಫ್ರೆಂಡ್ಸ್ ನಡೆದ್ರಿ. ಬಾಯ್ ಹೇಳ್ಕೇಶನ್ ಬಾಯ್ 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 ಅಂತ ಹೇಳಿ ನಡೆದ್ರ ನೋಡ್ರಿ. ಆಯ್ತು ನಾವು ಹುಮ್ದಾಬಾದ್ ಸ್ಟೇಷನ್ನಿಂದ ಈಗ ನಮ್ಮ ಟ್ರೈನ್ ಬಿಡತ್ತೈತ್ರಿ. ನಮ್ಮ ರೂಟ್ ಕಲಬುರ್ಗಿ ಹೊಂಟಿವ್ರಿ. ಆ ಕಡೆ ನಮ್ಮ ಪರಿಚಯ ಇದ್ರು ಒಬ್ರು ಆ ಟ್ರೈನ್ದಾಗ ಮತ್ತು ಮೈಲಾರ ನಡೆದ್ರಿ. ಅವ್ರಿಗೆ ಕೈ ಮಾಡಿದೇವ್ರಿ. ವ್ಯೂ ಮಾತ್ರ ಮಸ್ತ್ ಇರ್ತದ್ರಿ. ಮಳೆಗಾಲ ಅಲ್ರಿ, ಫುಲ್ ಗ್ರೀನರಿ ಮಸ್ತ್ ಇರ್ತದ್ರಿ. ಮತ್ತ ಹಳೆ ಕಡೆ ಸ್ಟೇಷನ್ ಬಂತ ನೋಡ್ರಿ. ಈಗ ಮತ್ ಮರ್ಗುದ್ ತೀಟ ಅನ್ನೋದು ಸ್ಟಾರ್ಟ್ ಆಯ್ತ್ರಿ. ಹೊಳ್ಳಿ ಬರೋಳಗಿ ಫುಲ್ ಅಮೇಝಿಂಗ್ ರೀ. ಆಯ್ತು ನೋಡ್ರಿ, ಫುಲ್ ಹೊರಗಡೆ ಬಂದ್ಬಿಡ್ತೀವಿ ನೋಡ್ರಿ. ಈಗ ಟನಲ್ ನಿಂತ ಹೊರಗೆ ಬಂದ್ಬಿಟ್ಟಿವ್ರಿ. ಫೀಲಿಂಗ್ ಗುಡ್ ಅತ್ತೆ ಒಂದು ವಿಡಿಯೋ ಮಾಡಿ ಹಾಕ್ದಿವ್ರಿ. ಮತ್ತೆಲ್ಲ ಮೊದ್ಲು ಏನ್ ತೋರಿಸಿನಲ್ಲಿ ಅದೇ ರಿಟರ್ನ್ ಸ್ಟೇಷನ್ಗೆ ಹೋಗ್ರಿ ಬರೋ ಟೈಮ್ನಾಗ. ಮತ್ ಹೊಳ್ಳಿ ಬಂದಿವಿ ನೋಡ್ರಿ ತಾಜ್ ಸುಲ್ತಾನ್ಪುರ್ ಸ್ಟೇಷನ್ಕ. ನಾವೆಲ್ಲ ಹತ್ಕೊಂಡಿದೀವಲ್ರಿ ಟ್ರೈನಿಗೆ, ಮತ್ತೆ ಸ್ಟೇಷನ್ಗೆ ಹೊಳ್ಳಿ ಬಂದಿವ್ರಿ. ಈಗ ಟ್ರೈನಿಗೆ ಒಂದೇನಪ್ಪ ಅಂತಂದ್ರೆ ಟ್ರೈನಿಗೆ ಆಪ್ರೇಟರ್ಗೆ ಇಬ್ರಿಗೆ ಏನಪ್ಪ ಅಂತಂದ್ರೆ ಬಾಯ್ ಬಾಯ್ ಹೇಳಕೇಶಿಂದ ಹೊಂಟೇವಿ ನೋಡ್ರಿ ನಾವು. ಈಗ ಟ್ರೈನ್ ನಮ್ಗೆ ಬಿಟ್ಟು ಕಲಬುರಗಿ ಸ್ಟೇಷನ್ಗೆ ಹೊಂಟತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.